ಹೇ ಶಿವರಾಜ್ ಕುಮಾರ್, ನೀನು ಇವತ್ತಿನ ಲಾಸ್ಟ್ ಬಣ್ಣ ಹಚ್ಚೋದು, ಇನ್ಯಾವುದು ನೀನು ಬಣ್ಣ ಹಚ್ಚಕ್ ಆಗೋದೇ ಇಲ್ವಾ, ಹಿಂದೆ ಬರ್ತೀನಲ್ವ ನಾನು ಮತ್ತೆ ಅನ್ನೋ ರೀತಿಯಲ್ಲಿ ಅವರು ಒಂದು ಮಾತಾಡ್ತಾರಂತೆ. ಈ ಸ್ಕಿನ್ ಮೇಲೆ ಇದೇ ಲಾಸ್ಟ್ ಮೇಕಪ್ ಹಚ್ಚೋದು ನಾನು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. 45 ಸಿನಿಮಾ ಇನ್ನೇನು ರಿಲೀಸ್ಗೆ ಒಂದು ವಾರ ಅಷ್ಟೇ ಬಾಕಿ ಇರುವಂಥದ್ದು. ಸಿನಿಮಾದ ಪ್ರಮೋಷನ್ ಕೆಲಸ, ಇಂಟರ್ವ್ಯೂಸು, ಪ್ರಚಾರದ ಕೆಲಸಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಮುಗಿತಾ ಇದೆ. ಒಂದಷ್ಟು ಸಿನಿಮಾ ತಂಡ ಇಂಟರ್ವ್ಯೂಸ್ನಲ್ಲಿ ಒಂದಷ್ಟು ವಿಚಾರಗಳನ್ನು, ಒಂದು ಕುತೂಹಲಕಾರಿಯಾದಂತಹ ವಿಚಾರಗಳನ್ನು ಶೇರ್ ಮಾಡ್ಕೊಂಡಿರುವಂಥದ್ದು ಸದ್ಯಕ್ಕೆ ಎಲ್ಲ ಕಡೆ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ 45 ಸಿನಿಮಾ ರಿಲೀಸ್ ಮಾಡ್ತಾ ಇರೋದು ಅಥವಾ ಇದನ್ನು ಡೈರೆಕ್ಟ್ ಮಾಡಿರೋದು ಅರ್ಜುನ್ ಜನ್ಯ ಅವರು ಸಿಕ್ಕಾಪಟ್ಟೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದೇ ಥರ ಹೋಗಬೇಕು ಸಿನಿಮಾ ಅನ್ನುವಂಥದ್ದು ಅರ್ಜುನ್ ಜನ್ಯ ಅವರ ತಲೆಯಲ್ಲಿ ಇತ್ತು. ಸೊ ಹಾಗಾಗಿ ಈ ಮೂವರು ಹೀರೋಗಳನ್ನು ಒಂದು ಫ್ರೇಮ್ನಲ್ಲಿ ತೊಗೊಂಬರ್ತಾರೆ ಅಂತಂದರೆ ಅದು ಒಂದು ಚಿಕ್ಕ ಕೆಲಸ ಅಲ್ವೇ ಅಲ್ಲ, ಬಹುದೊಡ್ಡ ಕೆಲಸ ಇದು. 45 ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ. ಈ ವರ್ಷದ ಅಂದರೆ 2025 ಬಹು ನಿರೀಕ್ಷಿತ ಸಿನಿಮಾಗಳ ಪೈಕಿ 45 ಸಿನಿಮಾವೂ ಕೂಡ ಇತ್ತು. ಒಂದೇ ದಿನ ರಿಲೀಸ್ ಆಗ್ತಾ ಇದೆ, ಮಾರ್ಕ್ ಆಗಿ 45 ಸಿನಿಮಾ. ಸದ್ಯಕ್ಕೆ ಈ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲಕಾರಿಯಾದಂತಹ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ಈ ವರ್ಷ ನಮ್ಮ ಸ್ಯಾಂಡಲ್ವುಡ್ ಪಾಲಿಗೆ ಒಂದಷ್ಟು ಕಹಿಯಂತೂ ತುಂಬಿರುವಂತಹ ವರ್ಷ ಆಗಿತ್ತು. ಯಾಕೆಂದರೆ ಒಂದಷ್ಟು ವಿವಾದಗಳು ಆಯಿತು, ಇನ್ನೊಂದಷ್ಟು ಕಾಂಟ್ರವರ್ಸಿಗಳು ಆಯಿತು, ಇನ್ನೊಂದಷ್ಟು ಸಿನಿಮಾಗಳು ಸಿಕ್ಕಾಪಟ್ಟೆ ಫ್ಲಾಪ್ ಆಯಿತು, ಇನ್ನೊಂದಷ್ಟು ಸಿನಿಮಾಗಳು ಭರವಸೆಯನ್ನು ಹುಟ್ಟಿಸಿ ಹುಸಿ ಮಾಡ್ತು. ಅದರ ಜೊತೆಗೆ ಒಂದಷ್ಟು ದೊಡ್ಡವರು ನಮ್ಮನ್ನು ಅಗಲಿ ಹೋದರು, ಹಿರಿಯ ಜೀವಗಳು. ಜೊತೆಗೆ ಒಂದಷ್ಟು ಆ್ಯಕ್ಟರ್ಸ್ಗಳಿಗೆ ಹುಷಾರಿಲ್ಲದ ರೀತಿ ಆಯಿತು. ಅವರು ಅದೇ ರೀತಿ ಚೇತರಿಸ್ಕೊಂಡು ಇವಾಗ ಮತ್ತೆ ಬಣ್ಣ ಹಚ್ಚಿದ್ದಾರೆ. ಅದರ ಪೈಕಿ ನಮ್ಮ ಶಿವಣ್ಣ ಅವರು ಕೂಡ ಒಬ್ಬರಾಗಿದ್ದರು. ಸೊ ನಿಮಗೆಲ್ಲ ಗೊತ್ತೇ ಇದೆ, ಶಿವಣ್ಣ ಅವರಿಗೆ ಹುಷಾರಿರಲಿಲ್ಲ. ಅವರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಆರೋಗ್ಯವನ್ನು ಸುಧಾರಿಸ್ಕೊಂಡು ಆಪ್ರೇಷನನ್ನು ಮಾಡಿಕೊಂಡು ಮತ್ತೆ ಬಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಕೂಡ 45 ಸಿನಿಮಾಗೆ ಭರ್ಜರಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ಗೆ ಸಿನಿಮಾವೂ ಕೂಡ ರೆಡಿ ಇದೆ, ಸಿನಿಮಾ ತಂಡ ಕೂಡ ರಿಲೀಸಿಂಗ್ಗೆ ರೆಡಿ ಇದೆ ಅಂತ ಹೇಳ್ಬೋದು. ಸೊ ಶಿವಣ್ಣನವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ TV9ಗೆ ಕೊಟ್ಟಿರುವಂತಹ ಇಂಟರ್ವ್ಯೂನಲ್ಲಿ ಅರ್ಜುನ್ ಜನ್ಯ ಅವರು, ರಾಜ್ ಬಿ ಶೆಟ್ಟಿ ಅವರು, ಉಪ್ಪಿ ಸರ್ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಒಂದು ಸಿನಿಮಾದಲ್ಲಿ ಈ ಮೂವರು ಕೂಡ ತೆರೆ ಹಂಚ್ಕೊಂಡಿರೋದ್ರಿಂದ, ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರೋದ್ರಿಂದ ಅಲ್ಲಿ ಶಿವಣ್ಣ ಅವರು ಮನಸ್ಸು ಬಿಚ್ಚಿ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ರಂತೆ. ಅಂದರೆ ಸಿನಿಮಾ ಕ್ಲೈಮ್ಯಾಕ್ಸ್ ನಡೀತಾ ಇರುತ್ತಂತೆ. ಅದರಲ್ಲೂ ಕೂಡ ಶಿವಣ್ಣನವರ ಪಾಠ ಎಲ್ಲ ಕಂಪ್ಲೀಟ್ ಮಾಡಿ ಶಿವಣ್ಣ ಒಂದು ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ಅಲ್ಲಿ ಶಿವಣ್ಣ ಮಾತಾಡ್ತಿದ್ರಂತೆ. ಹೇ ಶಿವರಾಜ್ ಕುಮಾರ್, ನೀನು ಇವತ್ತಿನ ಲಾಸ್ಟ್ ಬಣ್ಣ ಹಚ್ಚೋದು, ಇನ್ಯಾವುದು ನೀನು ಬಣ್ಣ ಹಚ್ಚಕ್ಕೆ ಆಗೋದೇ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡೋದ್ರಂತೆ. ಈ ವಿಚಾರನ ಅರ್ಜುನ್ ಜನ್ಯ ಅವರಿಗೆ ಶಿವಣ್ಣ ಅವರು ಹಂಚ್ಕೊಳ್ತಾರಂತೆ. ಅವಾಗ ಅರ್ಜುನ್ ಜನ್ಯ ಅವರಿಗೆ ಏನು ಮಾತಾಡಬೇಕು ಅನ್ನೋದೇ ಅವರಿಗೆ ಗೊತ್ತಾಗಲಿಲ್ವಂತೆ. ಅದಾದ ನಂತರದಲ್ಲಿಯೂ ಕೂಡ ರಾಜ್ ಬಿ ಶೆಟ್ಟಿ ಅವ್ರ ಹತ್ರನೂ ಒಂದಷ್ಟು ವಿಚಾರಗಳನ್ನ ಶಿವಣ್ಣ ಶೇರ್ ಮಾಡ್ಕೊಳ್ತಾರಂತೆ. ಅಂತಂದರೆ, ಅಣ್ಣ ಯಾಕಣ್ಣ ರೆಸ್ಟ್ ಮಾಡ್ಬೋದಿತ್ತಲ್ಲ, ಅರ್ಜೆಂಟಾಗಿ ಬರೋದು ಏನಿತ್ತಣ್ಣ ಅಂದಾಗ, ಹಿಂದೆ ಬರ್ತೀನಲ್ವ ನಾನು ಮತ್ತೆ ಅನ್ನೋ ರೀತಿಯಲ್ಲಿ ಅವರು ಒಂದು ಮಾತಾಡ್ತಾರಂತೆ. ಅವಾಗ ಶೆಟ್ರಿಗೆ ಏನು ರಿಪ್ಲೈ ಮಾಡಬೇಕು ಅನ್ನೋದೇ ಗೊತ್ತಿಲ್ವಂತೆ. ಯಾಕಂದರೆ ಶಿವಣ್ಣ ಅವರು ಹೇಗೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಈ ಹಿಂದೆ ಅವರೊಂದು ರಿಯಾಲಿಟಿ ಶೋಗಳಿಗೆ ಬಂದರು, ಅಲ್ಲಿ ಅವರು ಯಾವ ರೀತಿ ಇರ್ತಾರೆ, ಸಿನಿಮಾ ಅಂತ ಬಂದಾಗ ಸಿನಿಮಾ ಸೆಟ್ಗಳಲ್ಲಿ ಯಾವ ರೀತಿ ಇರ್ತಾರೆ, ಹಾಗೆಯೇ ಆಚೆ ಪ್ರೆಸ್ ಮೀಟ್ಗಳಿಗೆ ಬಂದಾಗ ಅಥವಾ ಆಚೆ ಎಲ್ಲಾದರೂ ಬಂದಾಗ ಶಿವಣ್ಣ ಅವರು ಯಾವ ರೀತಿ ಇರ್ತಾರೆ, ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲದನ್ನೂ ಕೂಡ ಅವರು ಅಂದರೆ ಬೇರೆಯವರ ಬದುಕನ್ನು ನೋಡ್ತಾ ಇದ್ದಾರೆ. ಅವ್ರ ಜೀವನದಲ್ಲಿ ಆಗಿರುವಂಥ ಒಂದಷ್ಟು ಕಷ್ಟಗಳನ್ನೆಲ್ಲ ಬದಿಗಿಟ್ಟು ಬೇರೆಯವರ ಲೈಫ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರಲ್ವಾ ಅಂತ ರಾಜ್ ಬಿ ಶೆಟ್ಟಿ ಅವರು ಇಲ್ಲಿ ಹೇಳ್ತಾರೆ. ಅವರಿಗೆ ಅವ್ರ ಬದುಕಿನ ಬಗ್ಗೆ ಸಾಕಷ್ಟು ಪ್ರಶ್ನೆ ಬಂದಂತೆ. ಆ ಕ್ಷಣದಲ್ಲಿ ಅವ್ರಿಗೇನು ರೆಸ್ಪಾಂಡ್ ಮಾಡಬೇಕು ಅನ್ನೋದೇ ಗೊತ್ತಿಲ್ವಂತೆ. ಅವರ ಬದುಕಿನ ಬಗ್ಗೆ ಅವರಿಗೆ ಸಾಕಷ್ಟು ಪ್ರಶ್ನೆ ಬಂದಂತೆ. ಈ ವ್ಯಕ್ತಿ ಬೇರೆಯವ್ರ ಜೀವನವನ್ನು ನೋಡ್ತಾ ಇದ್ದಾರಲ್ಲ, ತನ್ನ ಜೀವನವನ್ನು ತಾವು ನೋಡ್ಕೊತಿಲ್ವಲ್ಲ ಅನ್ನೋ ರೀತಿಯಲ್ಲಿ ರಾಜ್ ಬಿ ಶೆಟ್ಟಿ ಅವರು ಇಲ್ಲಿ ಮಾತಾಡ್ತಾರೆ. ನನಗೇನು ರೆಸ್ಪಾಂಡ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಅರ್ಜುನ್ ಜನ್ಯ ಅವ್ರ ಹತ್ರ ಮಾತಾಡಬೇಕಾದ್ರೂ ಅವ್ರು ಹೇಳ್ತಾರಂತೆ, ಈ ಸ್ಕಿನ್ ಮೇಲೆ ಇದೇ ಲಾಸ್ಟ್ ಮೇಕಪ್ ಹಚ್ಚೋದು ನಾನು, ಈ ಸ್ಕಿನ್ ಮೇಲೆ ಇದೆ ಲಾಸ್ಟ್ ಸಲಿನ ನಾನು ಮೇಕಪ್ ಹಚ್ಕೊಳ್ಳೋದು, ಮತ್ತೆ ನಾನು ಮೇಕಪ್ ಹಚ್ಕೊಳ್ಳೋಕ್ಕಾಗಲ್ವಾ ಅನ್ನೋ ರೀತಿಯಲ್ಲಿ ಅರ್ಜುನ್ ಜನ್ಯ ಅವರ ಒಟ್ಟಿಗೆ ಶಿವಣ್ಣ ಅವರು ಮಾತಾಡ್ತಾರಂತೆ. ತನಗೆಷ್ಟೇ ನೋವಿದ್ರು ತಾನು ಯಾರಿಗೂ ಹೇಳ್ಕೊಳ್ದೆ, ಅದನ್ನು ಬೇರೆಯವ್ರಿಗೆ ತೋರಿಸ್ಕೊಳ್ದೆ ತನ್ನ ಮನಸ್ಸಿನಲ್ಲೇ ಇಟ್ಕೊಂಡಿರುವಂಥವ್ರು ಶಿವಣ್ಣ. ಸೊ ಅದನ್ನೆಲ್ಲ ಒಂದಷ್ಟು ವಿಚಾರವನ್ನು ಶೇರ್ ಮಾಡ್ತಾರೆ. ಮತ್ತು ಇವರೇನಾದರೂ ಹೇಳಿದಂತಹ ಸಂದರ್ಭದಲ್ಲಿ ಶಿವಣ್ಣ ಅವರಿಗೆ, ಹೇ ಬಿಟಾಕಮ್ಮ ಅದನ್ನೆಲ್ಲ, ಇವಾಗ ಈ ಕೆಲಸ ಮಾಡೋಣ, ನಮಗೆ ಕೆಲಸ ಮುಖ್ಯ ನಮಗೆ ಅನ್ನೋ ರೀತಿಯಲ್ಲಿ ಶಿವಣ್ಣ ಯಾವಾಗಲೂ ಕೂಡ ಮಾತಾಡ್ತಿದ್ರಂತೆ. ಸೊ ಒಂದಷ್ಟು ವಿಚಾರಗಳನ್ನು ಅರ್ಜುನ್ ಜನ್ಯ ಅವರಾಗಿರಬಹುದು, ಆನಂತರದಲ್ಲಿ ರಾಜ್ ಬಿ ಶೆಟ್ಟಿ ಅವರಾಗಿರಬಹುದು, ಉಪೇಂದ್ರ ಅವರಾಗಿರಬಹುದು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಹೀಗೆ ಶಿವಣ್ಣ ಅಂತ ಬಂದಾಗ ಅವರೊಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ಬೋದು.
ಅವ್ರು ನಮಗೇನಾದರೂ ಒಂದು ಬೇಜಾರಾಗಿದ್ದಾಗ ಅವ್ರ ಪ್ರೆಸ್ ಮೀಟ್ಗಳಿಗೋ ಅಥವಾ ಅವ್ರಿರುವಂತಹ ಪ್ರೋಗ್ರಾಮ್ಗೋ ಕಾರ್ಯಕ್ರಮಕ್ಕೋ ಏನಕ್ಕಾದರೂ ಒಂದು ಹೋದಂತಹ ಸಂದರ್ಭದಲ್ಲಿನೂ ಕೂಡ ಅವರು ನೋಡ್ತಾ ಇದ್ರೆ ನಾವು ಹಂಗೆ ಚಿಯರ್ ಅಪ್ ಆಗಿಬಿಡ್ತೀವಿ. ಆ ರೀತಿಯಲ್ಲಿ ಶಿವಣ್ಣ ಎಲ್ರಿಗೂ ಕೂಡ ಒಂದು ಹುಮ್ಮಸ್ಸನ್ನು ಕೊಡ್ತಾರೆ. ಈ ಸಿನಿಮಾದಲ್ಲಿಯೂ ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳ್ಬೋದು. ಈಗಾಗಲೇ 45 ಸಿನಿಮಾದ ಟ್ರೈಲರ್ ನೋಡಿದಂಥವರಿಗೆ ಒಂದಷ್ಟು ನಿರೀಕ್ಷೆ ದುಪ್ಪಟ್ಟಾಗೇ ಇರುತ್ತೆ. ಯಾಕಂದರೆ ಅದರಲ್ಲೂ ಕೂಡ ಶಿವಣ್ಣ ಅವರ ಲುಕ್ಕು ಬೇರೆ ರೀತಿಯಲ್ಲೇ ಇದೆ. ಸಾಕಷ್ಟು ವರ್ಷಗಳ ಒಂದು 14-15 ವರ್ಷಗಳ ನಂತರ ಮತ್ತೆ ಹೆಣ್ಣಿನ ರೂಪದಲ್ಲಿ ಶಿವಣ್ಣ ಅವರನ್ನು ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಎಕ್ಸೈಟ್ ಆಗಿರೋದು ಯಾವಾಗ 45 ಸಿನಿಮಾ ರಿಲೀಸ್ ಆಗುತ್ತೆ, ನಾವು ಯಾವಾಗ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡ್ತೀವಿ ಅಂತ. ಸೊ ಹೀಗೆ ಒಂದೊಂದೇ ಅಪ್ಡೇಟು ಸಿನಿಮಾ ತಂಡದಿಂದ ಬಿಡ್ತಾ ಇದ್ದಾರೆ. ಒಂದು ದೊಡ್ಡ ಈವೆಂಟನ್ನು ಮಾಡಿದ್ರು ರೀಸೆಂಟಾಗಿ. ಆ ಒಂದು ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಒಂದು ಜನ ಸೇರಿದ್ರು, ಸಿಕ್ಕಾಪಟ್ಟೆ ಹೈಪ್ ಇತ್ತು ಕಾರ್ಯಕ್ರಮ. ಅದೇ ರೀತಿ ಟ್ರೈಲರ್ನನ್ನು ನೋಡಿದ ನಂತರದಲ್ಲಿಯೂ ಕೂಡ ಎಲ್ಲರೂ ಅನ್ಕೊಂತಿದ್ದಷ್ಟೇ ಯಾವಾಗ ಸಿನಿಮಾ ನೋಡ್ತೀವಿ ಅಂತ. ಎಸ್, ಎಕ್ಸಾಕ್ಟ್ಲಿ ಇದೇ 25ನೇ ತಾರೀಕು ಸಿನಿಮಾ ಬರ್ತಾ ಇದೆ ತೆರೆ ಮೇಲೆ. ನಾವೆಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ 45 ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ನೀವು ಕೂಡ ಕಾಯ್ತಾ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.